ಕೇಳಿ ಸ್ನೇಹಿತರೆ, ಇವತ್ತು ನಾವು ಮಾತಾಡೋದು ಅಂತಿಂಥ ವಿಷಯ ಅಲ್ಲ. ಇದು ನರಿಬುದ್ಧಿಯ ಪಾಕಿಸ್ತಾನ ಮತ್ತು ಹದ್ದಿನ ಕಣ್ಣಿನ ಅಮೆರಿಕದ ನಡುವೆ ನಡೀತಿರೋ ಒಂದು ವಿಚಿತ್ರ ವ್ಯಾಪಾರದ ಕಥೆ. ಪಾಕಿಸ್ತಾನದ ಹತ್ತಿರ ತಿನ್ನೋಕೆ ಗತಿ ಇಲ್ಲ, ಹಾಕಿಕೊಳ್ಳೋಕೆ ಬಟ್ಟೆ ಇಲ್ಲ, ಆದರೆ ಬಿಲ್ಡಪ್ ಮಾತ್ರ ದುಬೈ ಶೇಖ್ಗಿಂತ ಜಾಸ್ತಿ. ಈಗ ಹೊಸದಾಗಿ ನಮ್ಮ ಹತ್ತಿರ ಅಪರೂಪದ ಕಲ್ಲು ಮಣ್ಣುಗಳಿವೆ, ಅಂದರೆ ರೇರ್ ಅರ್ತ್ ಮಿನರಲ್ಸ್ ಇದೆ, ಅಮೆರಿಕದವರೇ ಬಂದು ತಗೊಂಡು ಹೋಗಿ ಅಂತ ಅಂಗಡಿ ಇಟ್ಕೊಂಡು ಕೂತಿದ್ದಾರೆ. ಅತ್ತ ಚೀನಾ ಹತ್ತಿರ ಸಾಲ ಮಾಡಿ ಸಾಲಗಾರಾಗಿರೋ ಪಾಕಿಸ್ತಾನ ಈಗ ಸದ್ದಿಲ್ಲದೆ ಅಮೆರಿಕದ ಜೊತೆ ಹೊಸ ನಿಕಾ ಮಾಡ್ಕೊಳ್ಳೋಕೆ ಹೊರಟಿದೆ. ಈ ನಾಟಕದ ಹಿಂದೆ ಇರೋ ಸೂತ್ರಧಾರರು ಯಾರು ಗೊತ್ತಾ? ಒಬ್ಬ ಅಲ್ಲಿನ ಆರ್ಮಿ ಚೀಫ್ ಆಸಿಮ್ ಮುನೀರ್, ಇನ್ನೊಬ್ಬ ಪಪ್ಪೆಟ್ ಪ್ರಧಾನಿ ಶಹಬಾಜ್ ಶರೀಫ್. ಬನ್ನಿ, ಇವರ ಜಾತಕವನ್ನ ಬಿಡಿಸಿ ಬಿಡಿಸಿ ಹೊಡೆಯೋಣ. ಅದಕ್ಕೂ ಮುಂಚೆ ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡ್ರಪ್ಪ, ಮೊದಲು ಈ ಆಸಿಮ್ ಮುನೀರ್ ಕಥೆ ತಗೊಳ್ಳಿ. ಲೋ ಮುನೀರ್, ನೀನು ಆರ್ಮಿ ಚೀಫ್ ತಾನೆ. ನಿನ್ನ ಕೆಲಸ ಗಡಿ ಕಾಯೋದು, ದೇಶದ ಜನರಿಗೆ ಭದ್ರತೆ ಕೊಡೋದು. ಆದರೆ ನೀನ್ ಮಾಡ್ತಿರೋದೇನು? ಪಾಕಿಸ್ತಾನದ ಪ್ರತಿಯೊಂದು ಬಿಸ್ನೆಸ್ನಲ್ಲೂ ನಿನ್ನ ಕೈ ಇದೆ. ಈಗ ಈ ಖನಿಜದ ವ್ಯಾಪಾರಕ್ಕೂ ನೀನೇ ಬಾಸ್ ಆಗ್ಬಿಟ್ಟಿದ್ಯಾ. ಅಮೆರಿಕದ $500 ಮಿಲಿಯನ್ ನೋಡಿ ನಿನ್ನ ಬಾಯಲ್ಲಿ ನೀರು ಬರ್ತಿದೆ. ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್, ನಿನ್ನ ಸೈನ್ಯದವರು ಗಡಿ ಬಿಟ್ಟು ಗಣಿಯೊಳಗೆ ಸೇರ್ಕೊಂಡ್ರೆ ದೇಶ ಯಾರು ಕಾಯ್ತಾರೆ? ನಿನ್ನ ದೇಶದ ಜನ ಹಸಿವಿನಿಂದ ಕಂಗಾಲಾಗಿದ್ದಾರೆ, ಹಿಟ್ಟಿನ ಚೀಲಕ್ಕಾಗಿ ಬಡಿದಾಡ್ತಿದ್ದಾರೆ. ಆದರೆ ನಿನಗೆ ಮಾತ್ರ ಅಮೆರಿಕಕ್ಕೆ ಮಣ್ಣು ಮಾರಿ ಡಾಲರ್ ಸಂಪಾದಿಸೋ ಹಸಿವು. ನೀನು ಮಾಡ್ತಿರೋದು ದೇಶದ ಸೇವೆಯಲ್ಲ, ದೇಶದ ಮಣ್ಣನ್ನ ವಿದೇಶಕ್ಕೆ ಅಡವಿಡೋ ಕೆಲಸ. ಅಮೆರಿಕದವರ ಮುಂದೆ ಮಂಡಿಯೂರಿ ಪ್ಲೀಸ್ ನಮಗೆ ಈ ಡೀಲ್ ಕೊಡಿ ಅಂತ ಕೇಳ್ತಿರೋದು ನೋಡಿದ್ರೆ ನಿನ್ನ ಯೂನಿಫಾರ್ಮ್ಗೆ ನೀನೇ ಮರ್ಯಾದೆ ಕಮ್ಮಿ ಮಾಡ್ತಿದ್ಯಾ ಅನ್ಸುತ್ತೆ. ಈ ಮುನೀರ್ ಅನ್ನೋನು ಪಾಕಿಸ್ತಾನದ ಪಾಲಿಗೆ ಒಬ್ಬ ಅಸಲಿ ವಿಲನ್. ಇವನಿಗೆ ಗನ್ ಹಿಡಿಯೋದು ಮರ್ತೋಗಿದೆ ಅನ್ಸುತ್ತೆ. ಅದಕ್ಕೆ ಈಗ ಗುದ್ದಲಿ ಹಿಡಿದು ಮಣ್ಣಗಿಯೋಕೆ ಹೊರಟಿದ್ದಾನೆ. ಲೋ ಮುನೀರ್, ಈ ಆಟ ಬಹಳ ದಿನ ನಡೆಯಲ್ಲ ಕಣೋ. ಇನ್ನು ಈ ಪ್ರಧಾನಿ ಶಹಬಾಜ್ ಶರೀಫ್ ಕಥೆ ಕೇಳಿ. ಇವನು ಅಪ್ಪಟ ಸೌಂಡ್ ಬಾಕ್ಸ್, ಒಳಗಡೆ ಏನೂ ಇಲ್ಲ, ಬರೀ ಸದ್ದು ಮಾತ್ರ. ನಾವು IMFಗೆ ಗುಡ್ ಬೈ ಹೇಳ್ತೀವಿ, ನಾವು ಸ್ವಾವಲಂಬಿ ಆಗ್ತೀವಿ ಅಂತ ದಿನಾ ಟಿವಿಯಲ್ಲಿ ಬಂದು ಬೊಬ್ಬೆ ಹೊಡಿತಾನೆ. ಲೋ ಶರೀಫಾ, ನಿನ್ನ ಕೈಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಫ್ಯಾಕ್ಟರಿ ನಡೆಸೋಕೆ ಯೋಗ್ಯತೆ ಇಲ್ಲ. ನೀನು ಇಡೀ ಪ್ರಪಂಚಕ್ಕೆ ಮಿನರಲ್ ಸಪ್ಲೈ ಮಾಡ್ತೀಯಾ? ನಿನ್ನ ಹತ್ತಿರ ಇರೋ ಲೆಕ್ಕವೆಲ್ಲ ಸುಳ್ಳು. 6 ಟ್ರಿಲಿಯನ್ ಮೌಲ್ಯದ ನಿಕ್ಷೇಪ ಇದೆ ಅಂತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸುಳ್ಳು ಹೇಳ್ತಿದ್ಯಾ. ಯಾರಾದರೂ ಒಬ್ರು ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಬಂದು ಚೆಕ್ ಮಾಡಿದ್ರೆ ನಿನ್ನ ಬಣ್ಣ ಬಯಲಾಗುತ್ತೆ. ನೀನು ಆಸಿಮ್ ಮುನೀರ್ ಕೈಯಲ್ಲಿರೋ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಇದ್ದ ಹಾಗೆ. ಅವನು ಯಾವ ಬಟನ್ ಒತ್ತಿದ್ರೆ ನೀನು ಆ ಕಡೆ ತಿರುಗ್ತೀಯ. ದೇಶದ ಆಸ್ತಿಯನ್ನ ಅಮೆರಿಕದ ಪಾದದ ಹತ್ತಿರ ಇಟ್ಟಿರೋ ನಿನಗೆ ಜನರೇ ತಕ್ಕ ಪಾಠ ಕಲಿಸ್ತಾರೆ. ಸಾಲ ತೀರ್ಸೋಕೆ ಮಣ್ಣು ಮಾರ್ತೀನಿ ಅಂತ ಹೊರಟಿರೋ ಮೊದಲ ಪ್ರಧಾನಿ ಈತನೇ ಇರಬೇಕು. ಇಲ್ಲಿರೋ ಅಸಲಿ ಕಾಮಿಡಿ ಏನಪ್ಪಾ ಅಂದ್ರೆ ಚೀನಾದ ಪರಿಸ್ಥಿತಿ. ಚೀನಾದವರು ಪಾಕಿಸ್ತಾನವನ್ನ ಜನ್ಮದ ಗೆಳೆಯ ಅನ್ಕೊಂಡು $65 ಬಿಲಿಯನ್ ಸುರಿದಿದ್ರು. ಅಲ್ಲಿ ರಸ್ತೆ ಕಟ್ಟಿದ್ರು, ಪೋರ್ಟ್ ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು. ಆದರೆ ಈ ಪಾಕಿಸ್ತಾನದವರು ಎಷ್ಟು ಖತರ್ನಾಕ್ ಅಂದ್ರೆ ಚೀನಾ ಕೈಯಲ್ಲಿ ಕಾಸು ಖಾಲಿಯಾದ ತಕ್ಷಣ ಈಗ ಅಮೆರಿಕದ ಹಿಂದೆ ಬಿದ್ದಿದ್ದಾರೆ. ಚೀನಾದ ಇಂಜಿನಿಯರ್ಗಳ ಮೇಲೆ ದಾಳಿಯಾದರೆ ಇವರು ರಕ್ಷಣೆ ಕೊಡಲ್ಲ. ಆದರೆ ಅಮೆರಿಕಕ್ಕೆ ಮಾತ್ರ ನಾವು ನಿಮಗೆ ಬೇಕಾದ ಖನಿಜ ಕೊಡ್ತೀವಿ ಅಂತ ಆಫರ್ ಕೊಡ್ತಾರೆ. ಇದು ಹೆಂಗಿದೆ ಗೊತ್ತಾ? ಒಬ್ಬನ ಹತ್ತಿರ ಸಾಲ ಮಾಡಿ ಅವನ ಶತ್ರು ಹತ್ತಿರನೇ ಹೋಗಿ ಮದುವೆ ಮಾಡ್ಕೊಳ್ತೀನಿ ಅಂದ ಹಾಗೆ. ಚೀನಾಕ್ಕೆ ಈಗ ಸರಿಯಾಗಿ ಟೋಪಿ ಹಾಕಿದ್ದಾರೆ ಈ ಪಾಕಿಸ್ತಾನದವರು. ಆದರೆ ಚೀನಾ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಪಾಕಿಸ್ತಾನ ಈಗ ಚೀನಾ ಮತ್ತು ಅಮೆರಿಕದ ನಡುವೆ ಸಿಕ್ಕಿ ಹಾಕಿಕೊಂಡಿರೋ ಇಲಿ ಥರ ಆಗ್ಬಿಟ್ಟಿದೆ. ಚೀನಾ ಇವತ್ತು ಬೆನ್ನಿಗೆ ಚೂರಿ ಹಾಕಿಸ್ಕೊಂಡ ಹಾಗೆ ಫೀಲ್ ಮಾಡ್ತಿದೆ. ಆದರೆ ಈ ಮತಿಹೀನ ಮುನೀರ್ ಮತ್ತು ಶರೀಫ್ಗೆ ಅದರ ಅರಿವೇ ಇಲ್ಲ. ಈಗ ಬರೋಣ ಅಸಲಿ ಮ್ಯಾಟರ್ಗೆ. ಅಮೆರಿಕದಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಹವಾ ಶುರುವಾಗಿದೆ. ಟ್ರಂಪ್ ಅಂದರೆ ಪಕ್ಕ ವ್ಯಾಪಾರಿ. ಅವರಿಗೆ ಪಾಕಿಸ್ತಾನದ ಇತಿಹಾಸ ಗೊತ್ತಿದೆ. ಅವರು ಹೇಗೆ ಅಮೆರಿಕದಿಂದ ಹಣ ತಗೊಂಡು ದ್ರೋಹ ಮಾಡಿದ್ರು ಅಂತ ಟ್ರಂಪ್ ಮರ್ತಿಲ್ಲ. ಈ ಶಹಬಾಜ್ ಶರೀಫ್ ಮತ್ತು ಆಸಿಮ್ ಮುನೀರ್ ಏನಾದರೂ ಟ್ರಂಪ್ ಮುಂದೆ ಈ ಸುಳ್ಳು ಲೆಕ್ಕ ಇಟ್ಟರೆ ಟ್ರಂಪ್ ಇವರನ್ನ ಒಂದೇ ಏಟಿಗೆ ಹಳ್ಳಕ್ಕೆ ತಳ್ತಾರೆ. ಟ್ರಂಪ್ ಸಾಹೇಬ್ರೇನಾದರೂ ಲೆಕ್ಕ ಕೇಳೋಕೆ ಶುರು ಮಾಡಿದರೆ ಪಾಕಿಸ್ತಾನದ ಪ್ರತಿಯೊಂದು ಗಣಿಯೂ ಅಮೆರಿಕದ ವಶವಾಗತ್ತೆ. ಪಾಕಿಸ್ತಾನದವರೇ, ನೀವು ಅಮೆರಿಕಕ್ಕೆ ಖನಿಜ ಮಾರೋದಲ್ಲ, ನಿಮ್ಮನ್ನ ನೀವೇ ಅಮೆರಿಕಕ್ಕೆ ಮಾರಿಕೊಡ್ತಿದ್ದೀರಾ. ಟ್ರಂಪ್ ಸಾಹೇಬ್ ನಿಮ್ಗೇನಾದರೂ ಟ್ವೀಟ್ ಮಾಡಿದರೆ ನಿಮ್ಮ ಆರ್ಮಿ ಚೀಫ್ ಮಿನರಲ್ ಅಗಿಯೋದನ್ನ ಬಿಟ್ಟು ಮಣ್ಣು ಮುಚ್ಚೋಕೆ ಶುರು ಮಾಡ್ತಾನೆ. ಈ ಅಪರೂಪದ ಖನಿಜಗಳು ಇರೋದೆಲ್ಲಿ? ಬಲೂಚಿಸ್ತಾನದಲ್ಲಿ. ಬಲೂಚಿ ಜನರ ಪರಿಸ್ಥಿತಿ ನೋಡಿ. ಇವರ ದೇಶದ ಸಂಪತ್ತನ್ನ ಇವರಿಗೆ ಕೊಡದೆ ಪಂಜಾಬಿ ಸರ್ಕಾರ ಲೂಟಿ ಮಾಡ್ತಿದೆ ಅಂತ ಅವರು ಬಂಡಾಯ ಎದ್ದಿದ್ದಾರೆ. ಬಲೂಚಿಸ್ತಾನದಲ್ಲಿ ಆಸಿಮ್ ಮುನೀರ್ ಸೈನ್ಯ ಮಾಡ್ತಿರೋ ಅನ್ಯಾಯಕ್ಕೆ ಮಿತಿಯೇ ಇಲ್ಲ. ಅಲ್ಲಿನ ಜನರಿಗೆ ಕುಡಿಯೋಕೆ ನೀರಿಲ್ಲ, ಆದರೆ ಅಮೆರಿಕಕ್ಕೆ ಕಳಿಸೋ ಮಿನರಲ್ಸ್ ವಾಶ್ ಮಾಡೋಕೆ ಕೋಟಿ ಲೀಟರ್ ನೀರು ಬೇಕಂತೆ. ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ಬಲೂಚಿಸ್ತಾನದ ಜನ ಮನಸ್ಸು ಮಾಡಿದರೆ ನಿಮ್ಮ ಯಾವ ಮಿನರಲ್ ಲಾರಿಯೂ ಗಡಿಯನ್ನು ದಾಟೋಕೆ ಆಗಲ್ಲ. ಅಲ್ಲಿನ ಜನರ ಹೊಟ್ಟೆಯ ಮೇಲೆ ಹೊಡೆದು ನೀವು ಅಮೆರಿಕಕ್ಕೆ ಮಣ್ಣು ಸಾಗಿಸೋಕೆ ಹೊರಟಿದ್ದೀರಾ. ಆ ಮಣ್ಣು ನಿಮ್ಮ ತಲೆ ಮೇಲೆ ಬೀಳೋ ಕಾಲ ಹತ್ತಿರದಲ್ಲಿದೆ. 18ನೇ ತಿದ್ದುಪಡಿ ಅಂತ ಸಂವಿಧಾನದಲ್ಲಿ ಬರೆದುಕೊಂಡಿದ್ದೀರಲ್ಲ, ಆ ರೂಲ್ಸ್ ಈಗ ಎಲ್ಲಿ ಹೋಯ್ತು? ಬಲೂಚಿ ಜನರ ಹಕ್ಕನ್ನ ಕಿತ್ಕೊಳ್ಳೋ ಹಕ್ಕು ನಿಮಗೆ ಯಾರು ಕೊಟ್ಟಿದ್ದು? ಮುನೀರ್ ಸಾಹೇಬ್ರೆ, ಗನ್ನಿಂದ ಜನರನ್ನ ಎದುರಿಸಬಹುದು, ಆದರೆ ಜನರ ಹಸಿವನ್ನ ನಿಲ್ಲಿಸೋಕ್ಕಾಗಲ್ಲ.
ಇಡೀ ಪ್ರಪಂಚ ಈಗ ಪಾಕಿಸ್ತಾನದ ಈ ನಾಟಕವನ್ನ ನೋಡಿ ನಗ್ತಿದೆ. ಕೈಯಲ್ಲಿ ಕಿಲುಬು ಕಾಸಿಲ್ಲದಿದ್ರೂ ಆಕಾಶಕ್ಕೆ ಏಣಿ ಹಾಕೋ ಇವರ ಬುದ್ಧಿ ಮೆಚ್ಚಲೇಬೇಕು. 6 ಟ್ರಿಲಿಯನ್ ಅಂತೆ 6 ಟ್ರಿಲಿಯನ್. ಲೋ ಶರೀಫಾ, ನಿನ್ನ ಹತ್ತಿರ ಇರೋದು 6 ಟ್ರಿಲಿಯನ್ ಮೌಲ್ಯದ ಮಣ್ಣಲ್ಲ, 6 ಟ್ರಿಲಿಯನ್ ಸುಳ್ಳುಗಳು. ಈ ಅಮೆರಿಕದ ಒಪ್ಪಂದ ಕೂಡ ಕೇವಲ ಒಂದು ಸಾಂಕೇತಿಕ ಅಷ್ಟೇ. ಅಮೆರಿಕಕ್ಕೆ ಗೊತ್ತು ಪಾಕಿಸ್ತಾನದ ವ್ಯವಸ್ಥೆ ಎಷ್ಟು ಕೊಳತು ಹೋಗಿದೆ ಅಂತ. ಅಲ್ಲಿ ರೋಡ್ ಇಲ್ಲ, ಕರೆಂಟ್ ಇಲ್ಲ, ಸರಿಯಾದ ಟ್ರೈನಿಂಗ್ ಇಲ್ಲ, ಬರೀ ಲಂಚ ತಿನ್ನೋ ಆಫೀಸರ್ಗಳೇ ತುಂಬಿದ್ದಾರೆ. ಇಂಥ ದೇಶದಲ್ಲಿ ಗಣಿಗಾರಿಕೆ ಮಾಡಿ ಅಮೆರಿಕ ಉದ್ಧಾರ ಆಗತ್ತೆ ಅಂದ್ರೆ ಅದು ಹಾಸ್ಯಾಸ್ಪದ. ಇದು ಕೇವಲ ಚೀನಾಗೆ ತೋರಿಸೋಕೆ ಮಾಡ್ತಿರೋ ಡ್ರಾಮಾ. ಕೊನೆಯದಾಗಿ ಹೇಳೋದಾದ್ರೆ, ಆಸಿಂ ಮುನೀರ್ ಮತ್ತು ಶೆಹಬಾಜ್ ಶರೀಫ್ ಅವರು ಪಾಕಿಸ್ತಾನವನ್ನ ಒಂದು ಹರಾಜು ಅಂಗಡಿ ಮಾಡಿಬಿಟ್ಟಿದ್ದಾರೆ. ಇವರಿಗೆ ದೇಶದ ಗೌರವಕ್ಕಿಂತ ಡಾಲರ್ ಮುಖ್ಯ ಆಗ್ಬಿಟ್ಟಿದೆ. ಬಲೂಚಿಸ್ತಾನದಲ್ಲಿ ಬೆಂಕಿ ಉರಿತಿದೆ, ಚೀನಾ ಕಣ್ಣು ಕೆಂಪಾಗಿದೆ, ಅತ್ತ ಅಮೆರಿಕ ಲೆಕ್ಕ ಕೇಳ್ತಿದೆ. ಈ ಮಧ್ಯೆ ಈ ಇಬ್ಬರು ಗ್ರೇಟ್ ಲೀಡರ್ಗಳು ಮಣ್ಣು ಮಾರಿ ಕುಬೇರರಾಗೋ ಕನಸು ಕಾಣ್ತಿದ್ದಾರೆ. ಪಾಕಿಸ್ತಾನದ ಜನರು ಇನ್ನಾದರೂ ಕಂಡುಬಿಡ್ಲಿ, ನಿಮ್ಮ ನಾಯಕರು ನಿಮ್ಮನ್ನೇ ಮಾರಿಕೊಳ್ತಿದ್ದಾರೆ. ಅಗಿಯೋಕ್ಕೂ ಮುಂಚೆ ಬುನಾದಿ ನೋಡ್ಕೋಬೇಕು, ಆದರೆ ಇವರು ಬುನಾದಿಯೇ ಇಲ್ಲದ ಅರಮನೆ ಕಟ್ಟೋಕೆ ಹೊರಟಿದ್ದಾರೆ. ಈ ಕಥೆ ಸದ್ಯಕ್ಕೆ ಮುಗಿಯಲ್ಲ, ಆದರೆ ಪಾಕಿಸ್ತಾನದ ಈ ಡಬಲ್ ಗೇಮ್ ಮಾತ್ರ ಇಡೀ ಜಗತ್ತಿಗೆ ಬಯಲಾಗಿದೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪಾಕಿಸ್ತಾನದ ಕಲ್ಲು ಮಣ್ಣು ಮಾರೋ ವಿಷಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.